गलत कर रहे तुम नहीं गलत कर रहे आप लोग ಉತ್ತರ ಪ್ರದೇಶದ ಆಗ್ರಾ ಕ್ಯಾಂಟ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬರ ಸುರಕ್ಷತೆಯನ್ನು ಕಾಪಾಡಲು ರೈಲನ್ನು ನಿಲ್ಲಿಸಿದ ಡೆಪ್ಯೂಟಿ ಸ್ಟೇಷನ್ ಸೂಪರಿಂಟೆಂಡೆಂಟ್ ನರೇಂದ್ರ ಸಿಂಗ್ ಚಾಹರ್ ಅವರ ಮೇಲೆ ರೈಲ್ವೆ ರಕ್ಷಣಾ ಪಡೆ ಆರ್ಪಿಎಫ್ ಸಿಬ್ಬಂದಿ ಹಲ್ಲೆ ನಡೆಸಿದ ಆರೋಪ ದೇಶಾದ್ಯಂತ ಇಂದು ಚರ್ಚೆಗೆ ಕಾರಣವಾಗಿದೆ. ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಜುಲೈ 12, 2026ರಂದು ಭಾನುವಾರ ಬೆಳಗ್ಗೆ ಸುಮಾರು 11 ಗಂಟೆಗೆ ಆಗ್ರಾ ಕ್ಯಾಂಟ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ 1ರಲ್ಲಿ ಈ ಘಟನೆ ನಡೆದಿರುವುದು. वीडियो बनाओ अरे ये गलत कर रहे हो आप लोग गलत कर रहे हो ऐसा वो गाली कर रहे हो वीडियो बनाओ नाइंसाफी है ಭಾನುವಾರ ಬೆಳಗ್ಗೆ ಸುಮಾರು 11 ಗಂಟೆ ವೇಳೆಗೆ 20808 ವಿಶಾಖಪಟ್ಟಣಂ ಅಮೃತಸರ ಹೀರಾಕುಡ್ ಎಕ್ಸ್ಪ್ರೆಸ್ ಆಗ್ರಾ ಕ್ಯಾಂಟ್ ನಿಲ್ದಾಣದಿಂದ ಹೊರಟಿತ್ತು. ಇದೇ ವೇಳೆ ಮಹಿಳಾ ಪ್ರಯಾಣಿಕೆಯೊಬ್ಬರು ನಿಲ್ದಾಣದಲ್ಲಿ ಸ್ಥಳೀಯ ಸಿಹಿ ಖರೀದಿಸಲು ಇಳಿದಿದ್ರು. ಆದರೆ ರೈಲು ಹೊರಡಲಾರಂಭಿಸಿದಾಗ ಅವರು ರೈಲು ಹಿಡಿಯಲು ಓಡಿದ್ರು. ಅವರ ಮಗು ಈಗಾಗಲೇ ರೈಲಿನೊಳಗೆ ಇದ್ದುದರಿಂದ ಪರಿಸ್ಥಿತಿ ಅಪಾಯಕಾರಿಯಾಗಿತ್ತು. ಇದನ್ನು ಗಮನಿಸಿದ ಡೆಪ್ಯೂಟಿ ಸ್ಟೇಷನ್ ಸೂಪರಿಂಟೆಂಡೆಂಟ್ ನರೇಂದ್ರ ಸಿಂಗ್ ಚಾಹರ್ ಅವರು ಅಧಿಕೃತ ವೈರ್ಲೆಸ್ ಸಂಪರ್ಕದ ಮೂಲಕ ಗಾರ್ಡ್ಗೆ ಮಾಹಿತಿ ನೀಡಿ ರೈಲನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದರು. ನಂತರ ಮಹಿಳೆಯನ್ನು ಸುರಕ್ಷಿತವಾಗಿ ರೈಲು ಹತ್ತಿಸಲಾಯಿತು. हमारी कोई गलती नहीं थी ना, ये सर की गलती थी। मेरे पैर में चोट लगी है तो हमने मिठाई लेने के लिए रुके थे उसी की ट्रेन निकल गई मिठाई उसके बाद सर ने बात की उन्होंने जो है फायर लिखवाया हमारे पैसे मांग रहे थे आपसे ऑफिस वाले ರೈಲ್ ಮತ್ತೆ ನಿಂತಿರೋದನ್ನ ಕಂಡ ಆರ್ಪಿಎಫ್ ಸಿಬ್ಬಂದಿ ಯಾರೋ ಅಲಾರಾಂ ಚೈನ್ ಪುಲ್ಲಿಂಗ್ ಎಸಿಪಿ ಮಾಡಿದ್ದಾರೆ ಅಂತ ಭಾವಿಸಿದ್ರು. ಅವರು ಮಹಿಳೆ ಹಾಗೂ ಅವರ ಕುಟುಂಬದವರನ್ನ ಪ್ರಶ್ನಿಸಲು ಆರಂಭಿಸಿದ್ರು. ಆದರೆ ರೈಲು ಅಧಿಕೃತ ಆದೇಶದ ಮೇರೆಗೆ ನಿಲ್ಲಿಸಲಾಗಿದೆ ಅಂತ ನರೇಂದ್ರ ಸಿಂಗ್ ಚಾಹರ್ ಸ್ಪಷ್ಟಪಡಿಸಿದ್ರು. ಈ ವಿಚಾರದಲ್ಲೇ ಆರ್ಪಿಎಫ್ ಸಿಬ್ಬಂದಿ ಮತ್ತೆ ರೈಲ್ವೆ ಕಾರ್ಯಾಚರಣೆ ವಿಭಾಗದ ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಡಿಎಸ್ಎಸ್ ನರೇಂದ್ರ ಸಿಂಗ್ ಅವರು ತಾವೇ ಸ್ವತಃ ಗಾರ್ಡ್ಗೆ ತಿಳಿಸಿ ರೈಲನ್ನು ನಿಲ್ಲಿಸಿದ್ದು ಅಂತ ಸ್ಪಷ್ಟನೆ ನೀಡಿದ್ರೂ ಆರ್ಪಿಎಫ್ ಸಿಬ್ಬಂದಿ ಕೇಳಲಿಲ್ಲ. ನರೇಂದ್ರ ಸಿಂಗ್ ಅವರ ಪ್ರಕಾರ ಆರ್ಪಿಎಫ್ ಸಿಬ್ಬಂದಿ ಮಹಿಳೆಯನ್ನ ರೈಲಿನಿಂದ ಕೆಳಗೆ ಎಳೆದು ಆಕೆಯ ಫೋನ್ ಕಸಿದುಕೊಂಡು ದಬ್ಬಾಳಿಕೆ ಹಾಗೂ ಅಕ್ರಮ ವಸೂಲಿಗೆ ಯತ್ನಿಸುತ್ತಿದ್ರು. ಇದನ್ನ ಪ್ರಶ್ನಿಸಿದಾಗ ಆರ್ಪಿಎಫ್ ಸಿಬ್ಬಂದಿ ಮತ್ತು ಅಧಿಕಾರಿ ನರೇಂದ್ರ ಸಿಂಗ್ ನಡುವೆ ತೀವ್ರ ವಾಗ್ವಾದ ಉಂಟಾಯಿತು. ಮಾತು ಮಿತಿ ಮೀರಿದಾಗ ಆರ್ಪಿಎಫ್ ಸಿಬ್ಬಂದಿ ದಬ್ಬಾಳಿಕೆ ನಡೆಸಿ ನರೇಂದ್ರ ಸಿಂಗ್ ಚಾಹರ್ ಅವರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಅಪರಾಧಿಯಂತೆ ಪ್ಲಾಟ್ಫಾರ್ಮ್ ಮೇಲೆ ಎಳೆದುಕೊಂಡು ಹೋಗಿದ್ದಾರೆ. ಈ ಇಡೀ ಅಮಾನವೀಯ ವರ್ತನೆಯ ದೃಶ್ಯಗಳು ರೈಲ್ವೆ ನಿಲ್ದಾಣದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆ ಬಹಿರಂಗಗೊಳ್ಳುತ್ತಿದ್ದಂತೆ ರೈಲ್ವೆ ಆಡಳಿತ ಮಂಡಳಿ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ. ಕರ್ತವ್ಯದಲ್ಲಿದ್ದ ಆರ್ಪಿಎಫ್ ಇನ್ಸ್ಪೆಕ್ಟರ್ ಸುರೇಂದ್ರ ಚೌಧರಿ, ಎಎಸ್ಐಗಳಾದ ಮೇಘರಾಜ್, ಮೀನಾ, ಬಾಲಕಿಶನ್ ಮತ್ತು ಕಾನ್ಸ್ಟೇಬಲ್ಗಳಾದ ಜಿತೇಂದ್ರ ಮತ್ತು ಬದನ್ ಸಿಂಗ್ ಸೇರಿದಂತೆ 5 ಆರ್ಪಿಎಫ್ ಸಿಬ್ಬಂದಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.